ಆರೋಪವನ್ನ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ? ಅವ್ನ್ ಯಾವ ತರ ಆರೋಪ ಮಾಡ್ತಾನೆ ಸರ್, ಅದು ಅವಂದು ಅಂತ. ಅವ್ನ್ ಕೊಟ್ಟಿರೋದಕ್ಕೆ ಏನ್ ಪ್ರೂಫ್ ಇದೆ? ಇನ್ಕ್ಲೂಡಿಂಗ್ ಸ್ಟಾರ್ಟ್ ಫ್ರಮ್ ದ ಟಾಪ್, ಲೈಕ್ ಏನ್ ಹೇಳ್ತಾರೆ, ರಿಜಿಸ್ಟ್ರೇಷನ್ ಇಂದ ಹಿಡಿದು ಬುಕ್ಕಿಂಗ್ ಅಮೌಂಟ್ ಇಂದ ಹಿಡಿದು ಯೂತ್ ತನಕನು ಸರ್, ಈ ತಿಂಗಳು ತನಕನು ನಾನ್ EMI ಕಟ್ತಾ ಇದೀನಿ. ಆಯ್ತಾ? ಎಲ್ಲ ನಾನು ಸ್ಯಾಲ್ರಿಡ್ ಪರ್ಸನ್, ನಾನು ಹೌಸ್ ವೈಫ್ ಅಲ್ಲ ಸರ್. ಆಯ್ತಾ? ನಾನು ಇದುವರೆಗೂ ಕಟ್ತಾ ಇದ್ದೀನಿ. ಈಗ ಮನೆ ಯಾರಿಗೆ ಸೇರಿದ್ದು ಅಂತ ಮೇಡಮ್? ಸರ್ ನಂದು ನನ್ನ ಹಸ್ಬೆಂಡ್ ಜಾಯಿಂಟ್ ಅಕೌಂಟ್ ಅದು. ಅಂದ್ರೆ ಇದು ನಿಮ್ಮ ತಂದೆಯವರಿಂದ ಬಂದಿದ್ದ ಇಲ್ಲ ನೀವು ಪರ್ಚೇಸ್? ಇಲ್ಲ ಸರ್, ನಂದು ಸ್ವಯಾರ್ಜಿತ ಆಸ್ತಿ ಸರ್, ನಾನ್ ಪರ್ಚೇಸ್ ಮಾಡಿರೋದು. ಅದೇಂಗೆ ಸರ್ ತಂದೆದಾಗ? ತಂದೆಯಿಂದ ಬಂದ್ರೆ ಅವ್ನು ಫೈಟ್ ಮಾಡ್ಲಿ, ಕೊಟ್ಬಿಡ್ತೀನಿ. ತಂದೆದಲ್ಲ ಸರ್, ನಾನ್ ದುಡ್ದಿರೋದು. ನನ್ ಗಂಡ ಆರ್ಮಿಯಲ್ಲಿ ಇದ್ದಿದ್ದು, 24 years ಸರ್ವಿಸ್ ಮಾಡಿ ಬಂದಿದ್ದಾರೆ. ನಾನು ನನ್ ಗಂಡ ಕಷ್ಟಪಟ್ಟು ದುಡ್ದಿರೋ ಇದು ಸರ್ ಮನೆ ಇದು. ಅವ್ರು ಹೇಳ್ತದಾನೆ ಮೇಲ್ಗಡೆ ಒಂದ್ ಮನೆ ಇದೆ. ಹೌದು, ಮೇಲ್ಗಡೆ ಒಂದ್ ಮನೆ ಇದೆ, ಅದನ್ನ ಬಾಡಿಗೆ ಬಿಟ್ಟು ಈ ಮನೆ ಕಟ್ತಾ ಇದೆ. ಈಗ ಕೆಳಗಡೆ ಮನೆ ಬಾಡಿಗೆ ಕೊಡ್ತೀನಿ, ನಾನ್ ಇರ್ತೀನಿ ಅಂತ ಅವ್ರ ಮದ್ವೆ ಆಗಿ ಬಂದ್ಮೇಲೆ ಹೇಳಿದ್ರು, ಕೊಟ್ಟಿದೀನಿ. 1 ತಿಂಗಳು ಕೊಟ್ಬಿಟ್ಟು ಮಾನ್ಯ ತಿಂಗಳಿಂದ ನನಗೆ ಮನೆ ಬರ್ಕೊಡು ಅಂದ್ರೆ ಯಾವನ್ ಸರ್ ಕೊಡ್ತಾರೆ? ಅಷ್ಟೇ ಸರ್ ಆಗ್ತಿರೋದು. ಡಾಕ್ಯುಮೆಂಟ್, ಕ್ಲಿಯರ್ ಕಟ್ ಡಾಕ್ಯುಮೆಂಟ್, ನಂದು ಸೇಲ್ ಡೀಡ್ ವಿತ್ ಅಗ್ರಿಮೆಂಟ್ ಪ್ಲಸ್ ಏನ್ ಹೇಳ್ತಾರೆ ಖಾತಾ, ಕಂದಾಯ, ಟ್ಯಾಕ್ಸ್ ಪೇಡ್ ಅಮೌಂಟ್ ಎಲ್ಲ ನಂದೇ ಸರ್. ಇದುವರೆಗೂ ನನ್ನ ಕ್ರೆಡಿಟ್ ಕಾರ್ಡ್ ಇಂದ, ಡೆಬಿಟ್ ಕಾರ್ಡ್ ಇಂದ, ನನ್ನ ಸ್ಯಾಲರಿ ಅಕೌಂಟ್ ಇಂದ ಹೋಗ್ತಾ ಇರೋದು. ಅವ್ನು ಇವಾಗ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ ಏನ್ ಪ್ರೂಫ್ ಇದೆ ಸರ್? ಕೊಟ್ಟಿದೀನಿ, ಅಲ್ಲಿ ಕೊಟ್ಟಿದೀನಿ, ಇಲ್ಲಿ ಕೊಟ್ಟಿದೀನಿ, ಪ್ರೂಫ್ ಕೊಡು. ಸ್ಟೇಷನ್ ಅದೇ ಕೇಳ್ತಾರೆ, ಪ್ರೂಫ್ ಕೊಡು ಅಂತ ಹೇಳ್ತಿದಾರೆ. ಸ್ಟೇಷನ್ ಅಲ್ಲಿ ಇಲ್ಲ ಸರ್, ಸಿವಿಲ್ದು ನಡ್ಸ್ಕೊಂತೀನಿ, ಸಿವಿಲ್ಗಿಂತ ಮುಂಚೆ ಇಲ್ಲಿ ತೋರ್ಸಪ್ಪ ಅಂತಿದ್ದಾರೆ. ನನ್ನ ಹತ್ರ ಇಲ್ಲಿ ತೋರ್ಸಲ್ಲ, ನಾನು ಎಲ್ಲಿ ತೋರ್ಸ್ಬೇಕು ಅಲ್ಲಿ ತೋರಿಸ್ತೀನಿ. ಕ್ಯಾಶ್ ಅಲ್ಲಿ ಕೊಟ್ಟಿದೀನಿ. ಕ್ಯಾಶ್ ಎಲ್ಲಿ ಸರ್? ಯಾವಾಗ ಸರ್? 2018-19 ಡಿಮಾನಿಟೇಷನ್ ಟೈಮಲ್ಲಿ ಯಾವನ್ ಸರ್ ಕ್ಯಾಶ್ 30 ಲಕ್ಷ 40 ಲಕ್ಷ ಕ್ಯಾಶ್ ಕೊಡ್ತಾರೆ? ಅವ್ನ್ ಕೊಟ್ಟಿದ್ದಾನಂತ ಅವ್ನ್ ಹೇಳ್ತಾ ಇದ್ದಾನೆ. ಈ ಮನೆ ನಾನು ಅವ್ನ್ ಕೊಟ್ಟಿದ್ದಕ್ಕೆ ಇನ್ನೊಂದ್ ಮನೆ ತಗೊಂಡಿದ್ದಾಳೆ ಸರ್, ಅದು ಲೋನ್ ಅಲ್ಲಿ ನಡೀತಾ ಇದೆ ಸರ್. ಅದನ್ನು ಕಟ್ತಾ ಇದೀನಿ, ಇದನ್ನು ಟೋಟಲ್ 75,000 ಲೋನ್ ಕಟ್ತಾ ಇದೀವಿ ಸರ್, ನಾನು ನನ್ನ ಹಸ್ಬೆಂಡ್. ಅವ್ರು ಯಾವ್ದೋ ಕೊಟ್ಟಿಲ್ಲ ಸರ್. ತಂದೆ ಫ್ಲಾಟ್ ನಲ್ಲಿ ಇಬ್ರಿಗೂ ಪಾಲ್ ಬೇಕು ಅಂತ ದುಡ್ಡು ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಹೌದು ಸರ್, ನನ್ ಫ್ಲಾಟ್ ಅಲ್ಲಿ ಅವ್ನ್ ಬಂದಿದ್ಬಿಟ್ಟು ನನಗ್ ಕೊಡು ಅಂತ ಹೇಳುವಾಗ ಹೆಂಗ್ ಸರ್? ನನ್ ಸ್ವಯಾರ್ಜಿತ ಆಸ್ತಿ ಸರ್, ನಮ್ಮ ತಂದೆ ಮನೆಯಿಂದ, ನಮ್ ತಾತನ ಮನೆಯಿಂದ ಬಂದಿರೋದಲ್ಲ ಸರ್ ಅದ್ ಆಸ್ತಿ. ಅಂತ ಆಸ್ತಿಗಳನ್ನ ನಾವು ತಲೆ ಹಾಕಕ್ ಹೋಗಲ್ಲ ಸರ್. ನಮ್ನ ಕಷ್ಟಪಟ್ಟು ಸೆಲ್ಫ್ ಡಿಪೆಂಡೆಂಟ್ ಆಗಿರ್ಬೇಕು ಅಂತ ಹೆಣ್ಮಕ್ಳಾದ್ರು ನಮ್ನ ಗಂಡ್ ಮಕ್ಳ ತರನೇ ಬೆಳೆಸಿದಾರೆ ನಮ್ಮ ಅಪ್ಪ ಅಮ್ಮ. ಈಗ ನೀವು ಜಗಳ ಆಗ್ತಾ ಇರೋ ಫ್ಲಾಟ್ ನಿಮ್ ತಂದೆದಲ್ಲ, ನಿಮ್ದೇ, ನೀವೇ ಕಟ್ಕೊಂಡಿರೋದು? ನಂದು ಸೇಲ್ ಡೀಡ್ ಅಗ್ರಿಮೆಂಟ್ ನಂದಿದೆ, ಅಪ್ಪನಿಂದ ಬಂದಿರೋದಲ್ಲ. ನಾನು ಇಲ್ಲಿ ಬಿಲ್ಡರ್ ಹತ್ರ ತಗೊಂಡಿರೋದು. ಮತ್ತೆ ಏನಕ್ಕೆ ಇವಾಗ ಅವ್ರು ನಿಮ್ ಜೊತೆ ಜಗಳ ಆಡ್ತಾ ಇರೋದು? ಸರ್ ನಾನ್ ಕೊಟ್ಟಿದೀನಿ, ನೀನ್ ಕೊಟ್ಟಿರೋದಕ್ಕೆ, ನೀನ್ ಕೊಟ್ಟಿರೋದು 10 ಲಕ್ಷನ 13 ಲಕ್ಷ, 15 ಲಕ್ಷ ವಾಪಸ್ ಕೊಟ್ಟಿದ್ದೀನಲ್ಲ. ನೀವು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿದ್ರಿ? ಸರ್ ಅಮೌಂಟ್ ಸ್ಟಾರ್ಟಿಂಗ್ ನನಗೆ ಕೈ ಸಾಲ ಅಂತ ನಾವು ತಗೊಂತೀವಿ ಮನೆ ತಗೊಳ್ಳುವಾಗ, ತಗೊಂಡಿದೀನಿ. ತಗೊಂಡಿಲ್ಲ ಅಂತ ನಾನು ಹೇಳೋದಿಲ್ಲ, ಓಪನ್ ಆಗಿ ಹೇಳ್ತೇನೆ, ತಗೊಂಡಿದೀನಿ. ಅದ್ ತಗೊಂಡಿದ್ದ ತರಾನೇ ವಾಪಸ್ ಅವ್ನ್ ದುಡ್ಡು ವಾಪಸ್ ಇಸ್ಕೊಂಡಿದ್ದಾನೆ ಸರ್. ಅದಕ್ಕೂ ನಾನು ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೂಫ್ ತೋರಿಸಿದೀನಿ, ಕೊಟ್ಟಿರೋ ಪ್ರೂಫ್ನು. ಅವ್ರು ಹೇಳ್ತಾರೆ, ನೀನ್ ಕೊಟ್ಟಿರೋದಿಕ್ಕೆ ಕೊಟ್ಬಿಟ್ಟಿದಾರಲ್ಲಪ್ಪ, ನೀನ್ ಏನ್ ವಾದ ಮಾಡ್ತಾ ಇದೀಯಾ? ಅದಕ್ಕೆ ನಾನು ವಾದ ಸಿವಿಲ್ ಅಲ್ಲಿ ಮಾಡ್ಕೊಂತೀನಿ ಸರ್, ಸಿವಿಲ್ ಅಲ್ಲಿ ಸಿವಿಲ್ಗಿಂತ ಮುಂಚೆ ಪ್ರೂಫ್ ತೋರಿಸಿ ಅಂತ ಹೇಳ್ತಾ ಇದಾರೆ ಸ್ಟೇಷನ್ ಅಲ್ಲಿ. ಅವನ ಹತ್ರ ಇಲ್ಲ ಸರ್. ಈಗ ನೀವಿಬ್ರಿಗೂ ಏನೋ ಗಲಾಟೆ ವೇಳೆ ಹಲ್ಲೆ ಏನೋ ಆಗಿದೆ ಅಂತ ಕೇಳ್ಬಿಟ್ಟು, ಯಾರು ಹಲ್ಲೆ ಆಗಿದೆ? ಅವ್ರ ಮೇಲೆ ನಿಮ್ಗ, ಇಲ್ಲ ನೀವೇನಾರು ಅವ್ರ ಮೇಲೆ ಮಾಡಿದೀರಾ? ಸರ್ ನನಗೂ ಮಾಡಿದ್ದಾರೆ ಸರ್, ನಾನು ತೋರ್ಸಿನ ಸ್ಟೇಷನ್ ಅಲ್ಲಿ. ಆಯ್ತಾ? ನನಗೂ ಹಲ್ಲೆ ಆಗಿದೆ, ನನಗೂ ಉಸಿರು ಕಟ್ಕೊಂಡಿದೆ. ತಮ್ಮನೂ ಮಾಡಿದ್ರೆ, ಅವಳು ಮಾಡಿದಾಳೆ ಸರ್. ಇಬ್ಬರದು ನಾನು ಸ್ಟೇಷನ್ ಅಲ್ಲಿ ತೋರ್ಸಿದೀನಿ. ಅವ್ರು ಬರೀ ನಾನು ಒಬ್ಳೆ ಹೊಡೆದೆ ಅಂತ, ಅವ್ರಿಬ್ರು ನನಗೆ ಹೊಡೆದಿದ್ದಾರೆ ಸರ್. ನನ್ನ ತಮ್ಮ, ನನ್ನ ಸ್ವಂತ ತಮ್ಮನೇ ನನಗೆ ಹೊಡಿತದಾನೆ. ಅವಳು ನನ್ಗೆ ಹೊಡೆದಾಗ್ಲು ನನ್ನ ತಮ್ಮನೂ ಹೊಡೆದಿದ್ದಾನೆ. ಎಷ್ಟು ನಾಚಿಕೆ ಇರ್ಬೋದು ನನಗೆ. ಇಷ್ಟು ದಿನ ಸಾಕಿ ಜೊತೆಲಿ ಇದ್ಕೊಂಡು ಮಾಡ್ಕೊಂಡು ಅವ್ರೇ ನನ್ಗೆ ಹೇಳಿದಾರಲ್ಲ, ಹೊಡೆದಿದ್ದಾನೆ. ಅವನು ನನ್ಗೆ ಹೊಡೆದಿದ್ದಾನೆ ಸರ್, ಒಬ್ರೇ ಅಲ್ಲ. ನಾನು ಒಬ್ಳೆ ಹೊಡೆದಿದ್ದೀನಿ ಅಂತ ಅವ್ರು ಇಬ್ರು ಸರ್ ನನ್ಗೆ ಹೊಡೆದಿದ್ದಾರೆ. ಅವ್ರ ಅಮೌಂಟ್ ಏನು ಕೊಟ್ಟಿದ್ದು ಮೇಡಮ್? ಫ್ಲಾಟ್ ಫೀಚರ್ಕ ಇಲ್ಲ ನಿಮ್ ಪರ್ಸನಲ್ ಯೂಸ್ಗ? ನನ್ನ ಪರ್ಸನಲ್ ಯೂಸಿಗೆ ಸರ್. ಅದು ನಾನ್ ತಗೊಂಡ ಟೈಮ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಖರ್ಚುಗಳು ಅಂತ ಇರುತ್ತಲ್ಲ ಸರ್, ಮನೆ ಅಂತ ಹೇಳಿದ್ಮೇಲೆ ಖರ್ಚುಗಳು ಬಂದೇ ಬರುತ್ತೆ, ಹೋಗ್ತಾ ಇರುತ್ತೆ. ಕೊಟ್ಟಿದ್ದಾನೆ, ನಾನು ಅದಕ್ಕೆ ಸರಿಯಾಗಿ ಅವ್ನು ನನಗೆ ಸಹಾಯ ಸ್ಟಾರ್ಟಿಂಗ್ ಮಾಡಿದಾನೆ. ಅವ್ನು ಒಬ್ನೇ ಅಲ್ಲ, ನನ್ನ ಅಕ್ಕ ಮಾಡಿದಾಳೆ, ನಮ್ ರಿಲೇಷನ್ಸ್ ಮಾಡಿದ್ದಾರೆ, ನನ್ನ ಹಸ್ಬೆಂಡು ನನಗೆ ಏನಿದೆ ಅವ್ರ ಕೈಯಿಂದ ಫ್ರೆಂಡ್ಸ್ ಹತ್ರ ಇಸ್ಕೊಂಡು ಅವರು ಮಾಡಿದ್ದಾರೆ. ಆದ್ರೆ ಅವರೆಲ್ಲ ಬಂದು ಕೂತ್ಕೊಬೇಕಲ್ಲ ಸರ್, ನಾನ್ ಕೊಟ್ಟಿದ್ದೀನಿ ಮನೆ, ನಾನು ಕೊಟ್ಟಿದ್ದೀನಿ, ನನ್ಗೂ ಕೊಡು ಮನೆ ಅಂತ. ಇವಾಗ ನೀವು ಮನೆ ತಗೊಂಡಿರ್ತೀರಾ ಸರ್, ನಾನ್ ನಿನ್ಗೆ ಹೆಲ್ಪ್ ಮಾಡಿರುವಾಗ ಬಂದ್ಬಿಟ್ಟು ನಿನ್ ಮನೆಗೆ ನಾನು ಬಂದ್ ಕೂತ್ಕೊಂಡು, ನಾನು ಅವಾಗ ಹೆಲ್ಪ್ ಮಾಡಿ ನಂದೇ ಮನೆ ಅಂತ ಕೂತ್ಕೊಂಡ್ರೆ ಬಿಟ್ಬಿಡ್ತೀರಾ ಸರ್ ನೀವು? ಇವಾಗ ನೀವು ಅವ್ರ ಹತ್ರ ಅಮೌಂಟ್ ಇಸ್ಕೊಂಡಿರೋದನ್ನೆಲ್ಲ ವಾಪಸ್ ಕೊಟ್ಟಿದ್ದೀರಾ, ಆದ್ರೂ ಕೂಡ ಫ್ಲಾಟ್ ಬಿಟ್ಕೊಡು ಅಂತ ಗಲಾಟೆ? ಹಾ ಸರ್, ನಾನು ಅದು ಪ್ರೂಫ್ ತೋರಿಸ್ತೀನಿ, ಕೊಟ್ಟಿದ್ದೀನಿ ಅಂತ ಸ್ಟೇಷನ್ ಅಲ್ಲೂ ತೋರ್ಸಾಗಿದೆ. ಅವರು ಅದೇ ಹೇಳ್ತಾರೆ, ನಿಂದು ಆಲ್ರೆಡಿ ಕೊಟ್ಟಾಗಿದೆಲ್ಲಪ್ಪ, ಮತ್ತೇನಕ್ಕೆ ನೀನ್ ಫೈಟ್? ನಾನ್ ಅವಾಗ ಕಷ್ಟಪಟ್ಟಿದ್ದೆ, ಅವಾಗಿಂದ ಇವಾಗ ನಿಮ್ಮ ಇಟ್ಟಿದ್ದಾಳಲ್ಲ, ಹಾಕಿದೀನಿ ಅಂತ ಹೇಳೋದು ಆಯ್ತು. ಬ್ಯಾಂಕ್ ಸ್ಟೇಟ್ಮೆಂಟ್ ತೋರ್ಸ್, ₹1 ಕಾಣಿಸ್ತಿಲ್ಲ ತೋರ್ಸಕ್ಕೆ ಅವನ ಹತ್ರ. ಎಲ್ಲಿಂದ ಸರ್ ತೋರಿಸ್ತಾನೆ ಅವನು? ಎಷ್ಟು ಫ್ಲೋರ್ ಬಿಲ್ಡಿಂಗ್ ಮೇಡಮ್ ಅದು? 1 ಫ್ಲಾಟ್ 2 ಎಷ್ಟಿದೆ? ಇದು 4 ಫ್ಲೋರ್ ಬಿಲ್ಡಿಂಗ್ ಸರ್.
ನನಗೆ ಒಂದು ನಾನು ತಗೊಂಡಿದ್ದು 2017-18 ಅಲ್ಲಿ ನಮ್ ಕಟ್ಟಕ್ ಕಷ್ಟ ಆಗ್ತದೆ ಅಂತ ಇನ್ನೊಂದು ಮನೆ ತಗೊಂಡು ಅದನ್ನು ಲೋನ್ ಮಾಡಿ ತಗೊಂಡು ನಮ್ಮ ಹಸ್ಬೆಂಡ್ ಆರ್ಮಿಲಿ ಇರೋದು APF ಆ ಫಂಡ್ ಈ ಫಂಡ್ ಎಲ್ಲ ತೆಗೆದು ಫುಲ್ ಮಾಡಿ ಅದನ್ನ ತಂದು ಅದನ್ನು ಲೋನ್ ಅಲ್ಲೇ ಹಾಕಿ ನಾವು ಲೋನ್ ಸರ್ ಅವ್ನು ಕ್ಯಾಶ್ ಕೊಟ್ಟಿದ್ದು ನಾನು ಕ್ಯಾಶ್ ಕೊಟ್ಟಿಲ್ಲ ಸೆಕೆಂಡ್ ಹೌದು ಕ್ಯಾಶ್ ಕೊಟ್ಟಿಲ್ಲ ಸರ್. ಕ್ಯಾಶ್ ಆದ್ರೆ ನಾನು ಇದು ಲೋನೇ ಬೇಡ ಆಗಿತ್ತು, ಒಂದೇ ಮನೆ ಲೋನ್ ಓಡ್ತಿತ್ತು. ಯಾಕೆ ಸರ್ 2 ಮನೆ ಲೋನ್ ಓಡ್ತಾ ಇದೆ? ಅವರು ನಿಮ್ಮ ಮೇಲೆ ಮಾಡ್ತಿರೋ ಆರೋಪಗಳೆಲ್ಲ ಸುಳ್ಳು ಅಂತ ಹೇಳ್ತೀರಾ? ಹೌದು ಸರ್. ಅವ್ನು ಸಿವಿಲ್ ಅಲ್ಲಿ ನಡೆಸ್ತೀನಿ ಅಂತ ಹೇಳಿ ಇಷ್ಟೊಂದೆಲ್ಲ ಕರ್ಮಕಾಂಡಗಳು ತರ್ತಾ ಇರೋದು. ಸರಿ ಮೇಡಮ್, ಆಯ್ತು.